ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಜೇನುಪೆಟ್ಟಿ ನಿರ್ವಹಣೆಯಲ್ಲಿ ಅಡಿಮನೆ ಕ್ಲೀನ್ ಮಾಡೋದು, ಅಂದರೆ ಅಡಿಮನೆಯಲ್ಲಿರುವಂತಹ ವೇಸ್ಟನ್ನು ಕ್ಲೀನ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಸೊ ಇದಕ್ಕೆ ಬೇಕಾಗಿರೋದಂದರೆ ನಾನೊಂದು ಪೇಂಟ್ ಬ್ರಷ್ ಅಂದರೆ ಯೂಸ್ ಮಾಡಿರೋದೊಂದು ಪೇಂಟ್ ಬ್ರಷನ್ನು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಒಂದು ಪೇಂಟ್ ಬ್ರಷನ್ನು ಇಟ್ಕೊಂಡಿದ್ದೀನಿ. ಸೊ ಇವಾಗ ಮೊದಲಿಗೆ ಮೇಲ್ಮುಚ್ಚಳ ಅಂದರೆ ಮೇಲೆ ಇರುವಂಥ ಕ್ಯಾಪನ್ನು ತೆಗೆದು ಕೆಳಗೆ ಉಲ್ಟವಾಗಿ ಇಟ್ಕೋಬೇಕು. ಉಲ್ಟವಾಗಿ ಯಾಕೆ ಇಟ್ಕೋಬೇಕು ಅಂತ ಹೇಳ್ತೀನಿ. ಈ ರೀತಿಯಾಗಿ ಇಟ್ಕೋಬೇಕು. ಅದರ ನಂತರ ಇದಕ್ಕಿರುವಂಥ ಒಂದು ಕವರ್. ಸೊ ಮಳೆಗಾಲ ಆಗಿರೋದ್ರಿಂದ ಜಾಸ್ತಿ ಬಿಸಿ ಕಾಪಾಡೋಕ್ಕೋಸ್ಕರ ಈ ಥರ ಕವರನ್ನು ನಾನು ಹಾಕಿರ್ತೇನೆ. ಇದು ಯೂಸ್ ಮಾಡ್ಬೋದು, ಮಾಡದೇ ಇರ್ಬೋದು. ಹೀಗೆ ತೆಗೆದು ಕೆಳಗೆ ಇಟ್ಕೋತೀನಿ. ಇವಾಗ ಸಂಸಾರ ಕೋಣೆ ಅಂದರೆ ನಮ್ಮ ಜೇನುಪೆಟ್ಟಿಗೆ ಸಂಸಾರ ಕೋಣೆ ಅಂದರೆ ಇದನ್ನು ತೆಗೆದಿಟ್ಕೋಬೇಕು. ಅದಕ್ಕಿಂತ ಮೊದಲಿಗೆ ನಮ್ಮ ರಾಣಿ ಹೋಗೋದಿರೋಂಥ ರಾಣಿ ಗೇಟ್. ಸೊ ರಾಣಿ ಗೇಟನ್ನು ಎತ್ತಿ ಸೈಡ್ ಇಟ್ಕೋತೀನಿ. ಸೊ ಇವಾಗ ಸಂಸಾರ ಕೋಣೆಯನ್ನು ಎತ್ತಿ ಇವಾಗ ನಾವು ಹೇಗೆ ಇಟ್ಕೊಂಡಿದ್ದೀವಿ ಅದಕ್ಕೆ ಜಿಗ್ಜ್ಯಾಗ್ ಆಕಾರ ಅಂದರೆ ಹೀಗೆ ಈ ಥರದಲ್ಲಿ ಇಟ್ಕೋಬೇಕು. ಈ ಥರ ಯಾಕೆ ಇಡಬೇಕು ಅಂದರೆ ಇಲ್ಲದಿದ್ದರೆ ನಮ್ಮ ಜೇನುಪೆಟ್ಟಿಗೆ ಕ್ಯಾಪಿನ ಒಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಈಗ ನಮ್ಮ ಗೇಟನ್ನು ತೆಗೆದು ಸೈಡ್ ಇಟ್ಕೊಳ್ಳೋಣ. ಸೊ ಗೇಟನ್ನು ಹೀಗೆ ತೆಗೆದು ಸೈಡಿಗೆ ಇಟ್ಕೋತೀನಿ. ಸೊ ಇವಾಗ ಅಡಿಮನೆಯನ್ನು ಎತ್ತಿ ನೋಡಿ, ಹೀಗೆ ಅಡಿಮನೆಯಲ್ಲಿ ಈ ಥರ ವೇಸ್ಟ್ ಇರುತ್ತೆ. ಇದನ್ನು ಮಳೆಗಾಲದಲ್ಲಿ ಅಥವಾ ಬೇಸಿಗೆ ಆಗಿರಲಿ. ಸೊ ನಾವು ಒಂದು ಬೇಸಿಗೆಯಲ್ಲಿ ವಾರಕ್ಕೊಂದ್ಸಲ ಅದು ನೋಡಬೇಕಾಗುತ್ತೆ. ಮಳೆಗಾಲದಲ್ಲಿ 15 ದಿವಸಕ್ಕೊಂದ್ಸಲ ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಹೀಗೆ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ಇರುವೆಗಳ ಕಾಟ ಜಾಸ್ತಿ ಆಗುತ್ತೆ. ಯಾಕಂದರೆ ಜೇನುನೊಣಗಳು ಕೆಳಗಡೆಗೆ ವೇಸ್ಟನ್ನು ತೆಗೆದು ಹಾಕೋದ್ರಿಂದ ಇರುವೆಗಳು ಅದಕ್ಕೆ ಬರುವ ಸಂಖ್ಯೆ ಜಾಸ್ತಿ ಇರುತ್ತೆ. ಜೇನುನೊಣಗಳು ಯಾಕೆ ಕ್ಲೀನ್ ಮಾಡ್ತವೆ ಅಂದರೆ ಜೇನುನೊಣಗಳು ಅತ್ಯಂತ ಕ್ಲೀನಾಗಿರುವಂಥ ಒಂದು ಸಂಕುಲ ಅಂತ ಹೇಳ್ಬೋದು. ಒಂದು ಫ್ಯಾಮಿಲಿ ತುಂಬ ಕ್ಲೀನಾಗಿರುವಂಥದ್ದಂದರೆ ಜೇನುನೊಣಗಳು. ಇವು ತಮ್ಮ ಮನೆಯನ್ನು ಯಾವತ್ತೂ ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ನೋಡ್ತವೆ. ಅದರಿಂದಾಗಿ ಅಡಿಮನೆಯಲ್ಲಿ ಆ ಥರ ವೇಸ್ಟ್ಗಳು ಬಂದು ಬೀಳ್ತಾ ಇರ್ತವೆ. ಎಲ್ಲಿ ಸೈಡಲ್ಲಿ ಚಿಕ್ಕ ಚಿಕ್ಕ ವೇಸ್ಟ್ಗಳಿರುತ್ತೋ ಅದನ್ನೆಲ್ಲ ಕಚ್ಚಿ ಜೇನುನೊಣಗಳು ಅದನ್ನ ಅಡಿಮನೆಗೆ ಹಾಕ್ತಾ ಇರ್ತವೆ. ಕೆಲವೊಂದು ಟೈಮಲ್ಲಿ ಅದನ್ನು ಹೊರಗಡೆಗೂ ತಂದು ಹಾಕ್ತಾ ಇರ್ತವೆ. ನಾವು ರಾಣಿ ಗೇಟ್ ಹಾಕಿರೋ ಕಾರಣ ಅದು ಹೊರಗಡೆ ತಂದು ಹಾಕಲಿಕ್ಕೆ ಆಗಿರೋದಿಲ್ಲ. ಸೊ ಇವಾಗ ನೋಡಿ, ನಮ್ಮ ಗೇಟಲ್ಲೂ ಸಹ ವೇಸ್ಟ್ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ, ಸೈಡಲ್ಲಿ ಅಂಟ್ಕೊಂಡಿರ್ತವೆ. ಸೊ ಇದನ್ನು ನಾವು ಕ್ಲೀನ್ ಮಾಡ್ಕೋಬೇಕಾಗ್ತದೆ. ಸೊ ಅದು ಕ್ಲೀನ್ ಮಾಡಿ ಹೀಗೆ ಅಡಿಮನೆ ಇಟ್ಟ ನಂತರ ಈ ಗೇಟನ್ನು ಮೊದಲಿಗೆ ಹಾಕೋಬೇಕಾಗುತ್ತೆ. ಅದಾದ ನಂತರ ನಮ್ಮ ರಾಣಿ ಗೇಟ್. ಸೊ ನೋಡಿ, ನಾವು ರಾಣಿ ಗೇಟ್ ಅಥವಾ ನಮ್ಮ ಗೇಟನ್ನು ಅಥವಾ ಅಡಿಮನೆಯನ್ನು ಇಟ್ಟ ಕೂಡಲೇ ಹೇಗೆ ಜೇನುನೊಣಗಳು ಅದರ ಜಾಗಕ್ಕೆ ಬರ್ತಾ ಇದೆ ಅಂತ. ಸೊ ಇವಾಗ ಇದಿಷ್ಟಾದ ನಂತರ ನಮ್ಮ ಸಂಸಾರ ಕೋಣೆ ಅಂದರೆ ಜೇನುಪೆಟ್ಟಿಗೆ ಸಂಸಾರ ಕೋಣೆಯನ್ನು ಎತ್ತಿ ನಾವು ಹೀಗೆ ಮೇಲೆ ಎತ್ತಿಟ್ಕೋಬೇಕು. ಸೊ ಎತ್ತಿಟ್ಕೊಳ್ಳುವಾಗ ಈ ಥರ ಸೈಡಿಂದ ಅದಕ್ಕಿರುವಂಥ ಎತ್ತಿಡಲಿಕ್ಕಿರುವಂಥ ಜಾಗವನ್ನು ಹಿಡಿದು ಆರಾಮಾಗಿ ಮೆಲ್ಲಗೆ ಎತ್ತಿಡಬೇಕಾಗ್ತದೆ. ಇಲ್ಲಾಂದರೆ ಜೇನುನೊಣಗಳು ಕಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ. ನಾವು ಎಷ್ಟು ಸಮಾಧಾನವಾಗಿರ್ತೀವೋ ಅಷ್ಟು ಒಳ್ಳೆಯದು ಜೇನು ಈ ಥರ ಕೆಲಸ ಮಾಡಬೇಕಾದ್ರೆ. ಸೊ ಜೇನುನೊಣಗಳು ಜೊತೆ ನಾವು ಸಮಾಧಾನವಾಗಿಲ್ಲ ಅಂದರೆ ಅವು ಅಟ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ಈಗ ನೋಡಿ ಕೆಳಗಡೆ ಹೇಗೆ ವೇಸ್ಟ್ ಬಿದ್ದಿದೆ ಅಂತ. ಇದು ಜೇನುನೊಣಗಳು ಕ್ಲೀನ್ ಮಾಡಿ ಹೊರಗೆ ತಂದು ಹಾಕಿರುವಂಥ ವೇಸ್ಟ್ಗಳು. ಸೊ ನಾವೀಗ ಅಡಿಮನೆ ಕ್ಲೀನ್ ಮಾಡಿದ ನಂತರ ಕೆಳಗಡೆ ಹೇಗೆ ವೇಸ್ಟ್ ಬಿದ್ದಿದೆ ಅಂತ ನೋಡೋಣ. ನೋಡಿ, ಏರಿದ್ದು ಅಥವಾ ಕೆಳಗೆ ಮಣ್ಣಿದ್ದು ಬಾಕ್ಸಲ್ಲಿ ಸೈಡ್ ಇರುವಂಥ ಮಣ್ಣು, ಇದನ್ನೆಲ್ಲ ಜೇನುನೊಣಗಳು ಅಡಿಮನೆಗೆ ಅವರ ಕೋಣೆಯನ್ನು ಕ್ಲೀನ್ ಮಾಡಿ ಹಾಕಿರುವಂಥದ್ದು. ಎಲ್ಲರಿಗೂ ಧನ್ಯವಾದ.